ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೇಗುದಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈಗಾಗಲೇ ಚರ್ಚಿತ ವಿಷಯ. ಸೊ ಈ ಭಿನ್ನಮತ ಶಮನಕ್ಕೆ ರಣದೀಪ್ ಸುರ್ಜೇವಾಲಾ ಅವರು ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರೆ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆಗೆ ಇವತ್ತು ಸುರ್ಜೇವಾಲಾ ಅವರು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಚರ್ಚೆ, 1-to-1 ಮೀಟಿಂಗ್ ನಡೆಯಲಿಕ್ಕಿದೆ. 3 ದಿನ ಸಾಲು ಸಾಲು ಸಭೆಗಳು ಕೂಡ ನಡೆಯುತ್ತೆ. ಈ 3 ದಿನಗಳ ಕಾಲ ಇವತ್ತು, ನಾಳೆ ಮತ್ತು ನಾಡಿದ್ದು ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ಗಳನ್ನ ಈಗಾಗಲೇ ಕಂಡಕ್ಟ್ ಮಾಡ್ತಿದ್ದಾರೆ. 40 ಶಾಸಕರ ಜೊತೆಗೆ ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸುರ್ಜೇವಾಲಾ. ಒಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಶಾಸಕರುಗಳು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ BR ಪಾಟೀಲ್ ಅವರು ಸಿಡಿಸಿದಂತ ಆಡಿಯೋ ಬಾಂಬ್ ಒಂದು ರೀತಿ ಹಲ್ಚಲ್ಲೇ ಸೃಷ್ಟಿ ಮಾಡಿತ್ತು. ಅದಾದ ನಂತರ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಭಿನ್ನಮತ ಶಮನ ಮಾಡೋದು ಯಾವ ರೀತಿ ಇರುತ್ತೆ, ಜೊತೆಗೆ ಎಲ್ಲರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ. ಈ ಮೊನ್ನೆಯೂ ಕೂಡ ವಿಧಾನ ಪರಿಷತ್ ಸದಸ್ಯರು ತಮ್ಮದೇ ಸಚಿವರುಗಳ ವಿರುದ್ಧ ಹರಿಹಾಯ್ದಿದ್ರು. ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಮೀಟಿಂಗ್ನಲ್ಲಿ ಕೆಂಡಾಮಂಡಲ ಆಗಿದ್ರು. ಈ ಸಚಿವರು ನಮ್ಮನ್ನ ಕ್ಯಾರೆ ಅಂತ ಇಲ್ಲ, ನಮ್ ಕೆಲಸ ಮಾಡಿಕೊಡ್ತಾ ಇಲ್ಲ, ಹೀಗಿದ್ದಾಗ ನಾವ್ಯಾಕೆ ಇವ್ರನ್ನ ಸಪೋರ್ಟ್ ಮಾಡಬೇಕು, ಇವರನ್ನ ಸಮರ್ಥನೆ ಮಾಡ್ಕೋಬೇಕು, ಹೀಗೆ ಹಾಗೆ ಅಂತ ಹೇಳಿ ಆಕ್ರೋಶ ಭರಿತರಾಗಿದ್ರು. ಅವರನ್ನ ಸಮಾಧಾನ ಮಾಡುವಂತಹ ಕೆಲಸ ಇದೇ ಸುರ್ಜೇವಾಲಾ ಮಾಡಿದ್ರು ಬೆಂಗಳೂರಿಗೆ ಬಂದು. ಈಗ ಮತ್ತೆ ಬಂದಿದ್ದಾರೆ. 40 ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೇಗುದಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈಗಾಗಲೇ ಚರ್ಚಿತ ವಿಷಯ. ಸೊ ಈ ಭಿನ್ನಮತ ಶಮನಕ್ಕೆ ರಣದೀಪ್ ಸುರ್ಜೇವಾಲಾ ಅವರು ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರೆ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆಗೆ ಇವತ್ತು ಸುರ್ಜೇವಾಲಾ ಅವರು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಚರ್ಚೆ, 1-to-1 ಮೀಟಿಂಗ್ ನಡೆಯಲಿಕ್ಕಿದೆ. 3 ದಿನ ಸಾಲು ಸಾಲು ಸಭೆಗಳು ಕೂಡ ನಡೆಯುತ್ತೆ. ಈ 3 ದಿನಗಳ ಕಾಲ ಇವತ್ತು, ನಾಳೆ ಮತ್ತು ನಾಡಿದ್ದು ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ಗಳನ್ನ ಈಗಾಗಲೇ ಕಂಡಕ್ಟ್ ಮಾಡ್ತಿದ್ದಾರೆ. 40 ಶಾಸಕರ ಜೊತೆಗೆ ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸುರ್ಜೇವಾಲಾ. ಒಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಶಾಸಕರುಗಳು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ BR ಪಾಟೀಲ್ ಅವರು ಸಿಡಿಸಿದಂತ ಆಡಿಯೋ ಬಾಂಬ್ ಒಂದು ರೀತಿ ಹಲ್ಚಲ್ಲೇ ಸೃಷ್ಟಿ ಮಾಡಿತ್ತು. ಅದಾದ ನಂತರ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಭಿನ್ನಮತ ಶಮನ ಮಾಡೋದು ಯಾವ ರೀತಿ ಇರುತ್ತೆ, ಜೊತೆಗೆ ಎಲ್ಲರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ. ಈ ಮೊನ್ನೆಯೂ ಕೂಡ ವಿಧಾನ ಪರಿಷತ್ ಸದಸ್ಯರು ತಮ್ಮದೇ ಸಚಿವರುಗಳ ವಿರುದ್ಧ ಹರಿಹಾಯ್ದಿದ್ರು. ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಮೀಟಿಂಗ್ನಲ್ಲಿ ಕೆಂಡಾಮಂಡಲ ಆಗಿದ್ರು. ಈ ಸಚಿವರು ನಮ್ಮನ್ನ ಕ್ಯಾರೆ ಅಂತ ಇಲ್ಲ, ನಮ್ ಕೆಲಸ ಮಾಡಿಕೊಡ್ತಾ ಇಲ್ಲ, ಹೀಗಿದ್ದಾಗ ನಾವ್ಯಾಕೆ ಇವ್ರನ್ನ ಸಪೋರ್ಟ್ ಮಾಡಬೇಕು, ಇವರನ್ನ ಸಮರ್ಥನೆ ಮಾಡ್ಕೋಬೇಕು, ಹೀಗೆ ಹಾಗೆ ಅಂತ ಹೇಳಿ ಆಕ್ರೋಶ ಭರಿತರಾಗಿದ್ರು. ಅವರನ್ನ ಸಮಾಧಾನ ಮಾಡುವಂತಹ ಕೆಲಸ ಇದೇ ಸುರ್ಜೇವಾಲಾ ಮಾಡಿದ್ರು ಬೆಂಗಳೂರಿಗೆ ಬಂದು. ಈಗ ಮತ್ತೆ ಬಂದಿದ್ದಾರೆ. 40 ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೇಗುದಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈಗಾಗಲೇ ಚರ್ಚಿತ ವಿಷಯ. ಸೊ ಈ ಭಿನ್ನಮತ ಶಮನಕ್ಕೆ ರಣದೀಪ್ ಸುರ್ಜೇವಾಲಾ ಅವರು ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರೆ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆಗೆ ಇವತ್ತು ಸುರ್ಜೇವಾಲಾ ಅವರು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಚರ್ಚೆ, 1-to-1 ಮೀಟಿಂಗ್ ನಡೆಯಲಿಕ್ಕಿದೆ. 3 ದಿನ ಸಾಲು ಸಾಲು ಸಭೆಗಳು ಕೂಡ ನಡೆಯುತ್ತೆ. ಈ 3 ದಿನಗಳ ಕಾಲ ಇವತ್ತು, ನಾಳೆ ಮತ್ತು ನಾಡಿದ್ದು ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ.
ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಗಳನ್ನ ಈಗಾಗಲೇ ಕಂಡಕ್ಟ್ ಮಾಡ್ತಿದ್ದಾರೆ. 40 ಶಾಸಕರ ಜೊತೆಗೆ ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸುರ್ಜೇವಾಲಾ. ಒಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು, ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರುಗಳು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ BR ಪಾಟೀಲ್ ಅವರು ಸಿಡಿಸಿದಂತ ಆಡಿಯೋ ಬಾಂಬ್ ಒಂದು ರೀತಿ ಹಲ್ಚಲ್ಲೇ ಸೃಷ್ಟಿ ಮಾಡಿತ್ತು. ಅದಾದ ನಂತರ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಭಿನ್ನಮತ ಶಮನ ಮಾಡೋದು ಯಾವ ರೀತಿ ಇರುತ್ತೆ, ಜೊತೆಗೆ ಎಲ್ಲರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ. ಈ ಮೊನ್ನೆಯೂ ಕೂಡ ವಿಧಾನ ಪರಿಷತ್ ಸದಸ್ಯರು ತಮ್ಮದೇ ಸಚಿವರುಗಳ ವಿರುದ್ಧ ಹರಿಹಾಯ್ದಿದ್ರು. ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಮೀಟಿಂಗ್ನಲ್ಲಿ ಕೆಂಡಾಮಂಡಲ ಆಗಿದ್ರು. ಈ ಸಚಿವರು ನಮ್ಮನ್ನ ಕ್ಯಾರೆ ಅಂತ ಇಲ್ಲ, ನಮ್ ಕೆಲಸ ಮಾಡಿಕೊಡ್ತಾ ಇಲ್ಲ, ಹೀಗಿದ್ದಾಗ ನಾವ್ಯಾಕೆ ಇವರನ್ನ ಸಪೋರ್ಟ್ ಮಾಡಬೇಕು, ಇವರನ್ನ ಸಮರ್ಥನೆ ಮಾಡ್ಕೋಬೇಕು, ಹೀಗೆ ಹಾಗೆ ಅಂತ ಹೇಳಿ ಆಕ್ರೋಶ ಭರಿತರಾಗಿದ್ರು. ಅವರನ್ನ ಸಮಾಧಾನ ಮಾಡುವಂತಹ ಕೆಲಸ ಇದೇ ಸುರ್ಜೇವಾಲಾ ಮಾಡಿದ್ರು ಬೆಂಗಳೂರಿಗೆ ಬಂದು. ಈಗ ಮತ್ತೆ ಬಂದಿದ್ದಾರೆ. 40 ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೇಗುದಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈಗಾಗಲೇ ಚರ್ಚಿತ ವಿಷಯ. ಸೊ ಈ ಭಿನ್ನಮತ ಶಮನಕ್ಕೆ ರಣದೀಪ್ ಸುರ್ಜೇವಾಲಾ ಅವರು ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರೆ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆಗೆ ಇವತ್ತು ಸುರ್ಜೇವಾಲಾ ಅವರು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಚರ್ಚೆ, 1-to-1 ಮೀಟಿಂಗ್ ನಡೆಯಲಿಕ್ಕಿದೆ. 3 ದಿನ ಸಾಲು ಸಾಲು ಸಭೆಗಳು ಕೂಡ ನಡೆಯುತ್ತೆ. ಈ 3 ದಿನಗಳ ಕಾಲ ಇವತ್ತು, ನಾಳೆ ಮತ್ತು ನಾಡಿದ್ದು ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಗಳನ್ನ ಈಗಾಗಲೇ ಕಂಡಕ್ಟ್ ಮಾಡ್ತಿದ್ದಾರೆ. 40 ಶಾಸಕರ ಜೊತೆಗೆ ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸುರ್ಜೇವಾಲಾ. ಒಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು, ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರುಗಳು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ BR ಪಾಟೀಲ್ ಅವರು ಸಿಡಿಸಿದಂತ ಆಡಿಯೋ ಬಾಂಬ್ ಒಂದು ರೀತಿ ಹಲ್ಚಲ್ಲೇ ಸೃಷ್ಟಿ ಮಾಡಿತ್ತು. ಅದಾದ ನಂತರ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಭಿನ್ನಮತ ಶಮನ ಮಾಡೋದು ಯಾವ ರೀತಿ ಇರುತ್ತೆ, ಜೊತೆಗೆ ಎಲ್ಲರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ. ಈ ಮೊನ್ನೆಯೂ ಕೂಡ ವಿಧಾನ ಪರಿಷತ್ ಸದಸ್ಯರು ತಮ್ಮದೇ ಸಚಿವರುಗಳ ವಿರುದ್ಧ ಹರಿಹಾಯ್ದಿದ್ರು. ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಮೀಟಿಂಗ್ನಲ್ಲಿ ಕೆಂಡಾಮಂಡಲ ಆಗಿದ್ರು. ಈ ಸಚಿವರು ನಮ್ಮನ್ನ ಕ್ಯಾರೆ ಅಂತ ಇಲ್ಲ, ನಮ್ ಕೆಲಸ ಮಾಡಿಕೊಡ್ತಾ ಇಲ್ಲ, ಹೀಗಿದ್ದಾಗ ನಾವ್ಯಾಕೆ ಇವರನ್ನ ಸಪೋರ್ಟ್ ಮಾಡಬೇಕು, ಇವರನ್ನ ಸಮರ್ಥನೆ ಮಾಡ್ಕೋಬೇಕು, ಹೀಗೆ ಹಾಗೆ ಅಂತ ಹೇಳಿ ಆಕ್ರೋಶ ಭರಿತರಾಗಿದ್ರು. ಅವರನ್ನ ಸಮಾಧಾನ ಮಾಡುವಂತಹ ಕೆಲಸ ಇದೇ ಸುರ್ಜೇವಾಲಾ ಮಾಡಿದ್ರು ಬೆಂಗಳೂರಿಗೆ ಬಂದು. ಈಗ ಮತ್ತೆ ಬಂದಿದ್ದಾರೆ. 40 ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ.